as we know, ಇವತ್ತು ಉನ್ನತಿ ಫೌಂಡೇಶನ್ ಫಾರ್ 1 month ಕಂಪ್ಲೀಟ್ 1 month ಉನ್ನತಿ ಫೌಂಡೇಶನ್ ಕ್ಲಾಸಸ್ ನಡೀತಾ ಇತ್ತು. ಅದರ ಒಂದು ಫೈನಲ್ ಡೇ ಅಂತ ಹೇಳ್ಬೋದು ಅಥವಾ ದ ಅಪ್ರಿಸಿಯೇಷನ್ ಡೇ ಅಂತ ಕರೀಬಹುದು. ಸೊ ಮ್ಯಾಮ್ ಹೇಳಿದ್ರು ಉನ್ನತಿ ಒಳಗೆ ಎಲ್ಲ ಡೆವಲಪ್ಮೆಂಟ್. ಸೊ ಈಗ ಲಾಸ್ಟ್ ಫೈನಲ್ ಡೇ ಯಾಕೆ ಉನ್ನತಿ ಕ್ಲಾಸ್ಗಳನ್ನ ಹೇಳ್ತಾರೆ, ಯಾಕೆ ಫಸ್ಟ್ ಇಯರ್ ಸೆಕೆಂಡ್ ಯಾಕೆ ಹೇಳ್ತಾರಲ್ಲ, ಓಕೆ ಯಾಕಂದ್ರೆ ನೀವು ಕೋರ್ಸ್ ಮುಗಿಸ್ತೀರಿ, ಮುಗಿಸೋದ್ಮೇಲೆ ನಿಮ್ದೇ ಆದಂತ ಒಂದು ಜಾಬ್ ಅಂತ ಇರ್ತದೆ. ಸೊ ಈ ಒಂದು ಕ್ಲಾಸ್ ಅಲ್ಲಿ ಏನ್ ಹೇಳ್ತಿದ್ರೆ ನಮಗೂ ಐಡಿಯಾ ಇಲ್ಲ, ಯಾಕೆ ನಾವು ನಾವು 4 ಗಂಟೆಗೆ ನಾವು ಬರ್ತಿದ್ವಿ, ಅವ್ರು 10 ಗಂಟೆಗೆ ಹೋಗ್ಬಿಡ್ತಾ ಇದ್ವಿ. ಬಟ್ ಉಳಿದಿಗೆ ಕಮ್ಯುನಿಕೇಶನ್ ಸ್ಕಿಲ್ ಕ್ಲಾಸ್ ಅಂತ. ಓಕೆ ಸೊ ಆಸ್ ವಿ ನೋ ಕಲ್ತಿದೀವಿ, ನಾವು ಕಲಿಸಿದೀವಿ, ಕಲ್ತಿದ್ದೀರಾ. ಕಮ್ಯುನಿಕೇಶನ್ ಇಸ್ ಇಂಪಾರ್ಟೆಂಟ್. ಇಟ್ ಮೇ ಬಿ ಇನ್ ದ ಪರ್ಸನಲ್ ಲೈಫ್ ಆಗಿರ್ಬೋದು ಇಲ್ಲ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು. ಎಸ್ಪೆಷಲಿ ಇನ್ ದ ನರ್ಸಿಂಗ್ ಫೀಲ್ಡ್ ಅಂತ ಬಂದರೆ ಕಮ್ಯುನಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈಗ ನಾವು ಯಾವ ಪೇಷಂಟ್ ಬರ್ತಾನ, ಅವ್ನು ಬಂದಪ್ಪ ಅಂತಂದ್ರೆ ಓನ್ಲಿ ಅವ್ನ ಮೆಡಿಸಿನ್ ಇಂಜೆಕ್ಷನ್ಸ್ ಕೊಟ್ಟು ಅಷ್ಟೇ ಆರಾಮ ಮಾಡಿ ಕಳಿಸ್ಬೋದು. ಹೈಲಿ ಇಂಪಾರ್ಟೆಂಟ್ ದ ವೇ ಹೌ ವಿ ವಿಲ್ ಟ್ರೀಟ್ ದ ಪೇಷಂಟ್. ಓಕೆ ಸೊ ಅದು ಇಂಜೆಕ್ಷನ್ ಮೆಡಿಸಿನ್ ರೂಪದಲ್ಲಿ ಅಷ್ಟೇ ಇರಲ್ಲ. ನೀವು ಯಾವ ರೀತಿ ಪೇಷಂಟ್ ಜೊತೆಗೆ ಮಾತಾಡ್ತೀರಿ, ಯಾವ ರೀತಿ ಅವ್ರ ಜೊತೆ ಕಮ್ಯುನಿಕೇಟ್ ಆಗ್ತೀರಿ, ನಿಮ್ ಜೊತೆ ನೀವು ಒಬ್ಬರೇ ಪರ್ಸನ್ ಒಬ್ಬರೇ ಹ್ಯಾಂಡಲ್ ಮಾಡೋ ಒಂದು ಹಾಸ್ಪಿಟಲ್ ಅನ್ನ ಇಲ್ಲ. ಅಲ್ಲಿ ಅದರ ಸ್ಟಾಫ್ ಮೆಂಬರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಹೆಲ್ತ್ ಟೀಮ್ ಮೆಂಬರ್ಸ್ ಇರ್ತಾರೆ. ಅವರೆಲ್ಲರ ಜೊತೆಗೆ ನಿಮ್ಗೆ ಒಂದು ಗುಡ್ ಬಾಂಡಿಂಗ್ ಇತ್ತು, ಒಂದು ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ಪೇಷಂಟ್ ಕಂಟಿನ್ಯೂಯೇಷನ್ ಆಫ್ ಒಂದು ಟ್ರೀಟ್ಮೆಂಟ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮಲ್ಲಿ ಒಂದು ರಿಲೇಶನ್ಶಿಪ್ ಸರಿ ಇಲ್ಲ, ಕಮ್ಯುನಿಕೇಶನ್ ಸರಿ ಇಲ್ಲ ಅಂತಂದಾಗ ಆಟೋಮೆಟಿಕ್ ನಾವು ಮಾಡುವಂತ ಕೆಲಸದ ಮೇಲೆ ಅದೇನಾಗ್ತದೆ ಪರಿಣಾಮವನ್ನ ಮಾಡ್ತಾ ಹೋಗ್ಬೋದು. ಓಕೆ ಸೊ ಒಂದು ಕಮ್ಯುನಿಕೇಶನ್ ಯಾವ ರೀತಿ ಇರಬೇಕು, ಆಸ್ ಅ ಸ್ಟೂಡೆಂಟ್ ಆಗಿರ್ಬೋದು, ಯಾವ್ದು ನಿಮ್ಮ ಇಂಟರ್ವ್ಯೂ ಅಂತ ಹೋಗ್ತೀರಿ, ಇಂಟರ್ವ್ಯೂ ಹೋದಾಗ ಯಾವ್ದು ಆ ಒಂದು ಇಂಟರ್ವ್ಯೂ ಯಾರು ನಿಮ್ಮ ಫೇಸ್ ಟು ಫೇಸ್ ನೀವು ಒಂದು ಕೌನ್ಸಿಲಿಂಗ್ ಅಂತ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಯಾವ ರೀತಿ ಇಂಟರಾಕ್ಟ್ ಆಗಬೇಕು. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಲ್ಲ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ನೀವು ಯಾವ ರೀತಿ ಇಂಟರ್ವ್ಯೂ ಕೊಡುವಾಗ ಯಾವ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಿ, ಯಾವ ರೀತಿ ನೀವು ಡಿಸಿಪ್ಲಿನ್ ಏನ ತೋರಿಸ್ತೀರಿ, ಯಾವ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀರಿ, ಅದೇ ಡಿಪೆಂಡಿಂಗ್ ಹ್ಯಾಂಗ್ ವರ್ಕ್ ಮಾಡ್ತೀರಿ ಅಂತ ಮೊದಲೇ ಡಿಸೈಡ್ ಮಾಡ್ತಾರೆ ಯಾವಾಗ ನಿಮ್ಮನ್ನ ರಿಪೀಟ್ ಮಾಡ್ಕೊಳ್ಳುವಾಗ ಅಥವಾ ಅಪಾಯಿಂಟ್ ಮಾಡ್ಕೊಳ್ಳುವಾಗ. ಸೊ ಆ ಒಂದು ಜವಾಬ್ದಾರಿಯನ್ನ ನೀವು ನಿಮ್ದು ಡೆವಲಪ್ಮೆಂಟ್ ಆಗಲಿ, ನೀವು ಗುಡ್ ಸ್ಕಿಲ್ಸ್ ಕಲಿಯೋ ಒಂದು ಜವಾಬ್ದಾರಿಯನ್ನ 3 ವರ್ಷಗಳಿಂದ ನಾನು ನೋಡ್ತಾ ಇರೋದು 3 ವರ್ಷಗಳಿಂದ ಸುಜಾತ ಮಾಮು ನಿಭಾಯಿಸ್ತಾ ಬಂದಿದ್ದಾರೆ. ಓಕೆ ಆ ಸ್ಕಿಲ್ಸ್ ಗಳನ್ನ ಹೇಳ್ಕೊಟ್ಟಿದ್ದಾರೆ, ಅವ್ರಿಗೆ ನಿಮ್ ಕ್ಲಾಸ್ ಅಲ್ಲಿ ಒಂದು ಆಕ್ಟಿವಿಟಿ ಅಂತ ಮಾಡಿದಾರೆ, ಅವುಗಳನ್ನೆಲ್ಲ ನಿಮ್ ಡೈಲಿ ಲೈಫ್ ಅಲ್ಲಿ ಫಾಲೋ ಮಾಡ್ತಾ ಹೋಗಿ ವಿತ್ ದ ಪ್ರೊಫೆಷನಲ್ ಲೈಫ್. ಓಕೆ ಇನ್ನು ಮೇಡಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಲ್ರೆಡಿ ಸ್ಟೂಡೆಂಟ್ಸ್ ಹೇಳಿದ್ವಿ, ಮ್ಯಾಮ್ ಕೂಡ ಹೇಳಿದ್ರು, ಶಿ ಇಸ್ ಆಸಮ್. ಜಸ್ಟ್ ಇನ್ನು ಒನ್ ವರ್ಡ್ ಹೇಳ್ಬೇಕಂತಂದ್ರೆ ಶಿ ಇಸ್ ಆಸಮ್. ಓಕೆ ಯಾಕೆ ಯಾವ್ದಪ್ಪ ಅಂತಂದ್ರೆ ಜಸ್ಟ್ ದೇರ್ ಇಸ್ ನೋ ಕಮ್ಯುನಿಕೇಶನ್ ಇನ್ ಬಿಟ್ವೀನ್ ಮ್ಯಾಮ್ ಅಂಡ್ ಯು. ಓಕೆ ಯಾಕಂದ್ರೆ ಅವ್ರು ಬರೋ ಟೈಮ್ ಹೇಳ್ತೀನಿ ನಾನು ಬರೋ ಟೈಮ್ಗೆ ಮ್ಯಾಮ್ ಹೋಗ್ಬಿಡ್ತಾರೆ. ಬಟ್ ಓನ್ಲಿ ಥಿಂಗ್ ಇಸ್ 3 ವರ್ಷದಿಂದ ಒಂದು ಬರ್ತಾರೆ, ಒಂದು 5 minutes 10 minutes ಅಷ್ಟೇ ಮಾತಾಡ್ತೀವಿ. ಬಟ್ ಅವ್ರು ಯಾವ ರೀತಿ ನಮ್ಮ ಜೊತೆ ಕಮ್ಯುನಿಕೇಟ್ ಆಗ್ತಾರೆ, ಯಾವ ರೀತಿ ನಮ್ಮ ಜೊತೆ ಮಾತಾಡ್ತಾರೆ ಅಂತಂದ್ರೆ ಬಹಳ ವರ್ಷಗಳಿಂದ ನಾವು ಕಮ್ಯುನಿಕೇಶನ್ ಆಗಿರೋನಪ್ಪ, ಬಹಳ ವರ್ಷಗಳಿಂದ ನಾವು ರಿಲೇಶನ್ಶಿಪ್ ನ ಹೊಂದಿದ್ದೇವೆ ಆಸ್ ಅ ಸ್ಟಾಫ್ ಮೆಂಬರ್. ಈಗ ಯಾವ ರೀತಿ ನಾವು ಮ್ಯಾಮ್ ಅಥವಾ ನಮ್ಮ ಜೊತೆ ನಾ ಇರ್ತೀವಿ ಅದೇ ರೀತಿ ಮೇಡಮ್ ಕೈ ಬಿಟ್ಟು ಮಾತಾಡ್ತಿರ್ತೀವಿ. ಈಗ ಅಂದ್ರೆ ಹೌ ಶಿ ಇಸ್. ಓಕೆ ಶಿ ಇಸ್ ವೆರಿ ಹಂಬಲ್ ರೆಸ್ಪೆಕ್ಟಿವ್ ವುಮನ್ ಅಂತ ಹೇಳ್ಬೋದು. ಓಕೆ ನಾವು ನಿಮ್ ಜೊತೆ 3 ವರ್ಷ ಇರ್ತೀವಿ, ನಮ್ಮ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಥವಾ ನೀವು ಕಾಲೇಜ್ ಬಿಟ್ಟು ಮಾಡ್ತೀರಿ ಅಥವಾ ನಾವೆಲ್ಲೋ ಹೋಗ್ತಾ ಇರ್ತೀವಿ, ನೀವು ಕಣ್ಣಲ್ಲಿ ನೀರು ಬರ್ತಾವ ಅಂದ್ರೆ ಇಸ್ ಓಕೆ. ಯಾಕಂದ್ರೆ 3 years ಅಲ್ಲಿ ಓನ್ಲಿ ನೀವು 1 month ಕ್ಲಾಸಿಗೆ ಬರ್ತಾರ, ನಿಮ್ಗೊಂದು ಏನೋ ಹೇಳ್ಕೊಡ್ತಾರ, ಅದು ಓನ್ಲಿ 1 hour ಅಷ್ಟೇ, 1 to 1.5 hour. ಪೂರ ಡೇ ಇದ್ದು ಟೈಮ್ ಸ್ಪೆಂಡ್ ಮಾಡೋದು ಬೇರೆ. ಬಟ್ 1 ತಾಸು ಇದ್ದು ನಿಮ್ಮ ಕಣ್ಣಲ್ಲಿ ಅವ್ರು ಮಾತಾಡ್ಬೇಕು ನೀರು ಬರ್ತಾವ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ದಟ್ ಹೌ ಶಿ ಇಸ್. ಯಾವ ರೀತಿ ಅದಾರ ಅವ್ರು ಒಂದು ಯಾವತ್ತು ಏನೋ ಒಂದು ಅಡ್ಜಸ್ಟ್ಮೆಂಟ್ ಅವರು ಮ್ಯಾಮ್ ಇವತ್ತು ನಿಮ್ಗೆ ಅದರ ಸ್ಪೋರ್ಟ್ಸ್ ಅದ, ಓಕೆ ಮ್ಯಾಮ್ ನೀವು ಏನ್ ಮಾಡ್ತೀರಿ ಮಾಡ್ರಿ, ನಾನು ಆಮೇಲೆ ಕ್ಲಾಸಸ್ ಮಾಡ್ಕೊಡ್ತೀನಿ. ಯಾವತ್ತು ಅವರು ನನಗೆ ಟೈಮ್ ಬೇಕು, ಈ ಟೈಮ್ ಮ್ಯಾನೇಜ್ಮೆಂಟ್ ಬೇಕು ಇಲ್ಲ. ಆಮೇಲೆ ಯಾವತ್ತು ನಾವು ಮುಂದೆ ಬೈದಿಲ್ಲ ಮ್ಯಾಮ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸಮಾಧಾನ ಕ್ಲಾಸ್ ಅಟೆಂಡ್ ಆಗುತ್ತೆ. ಯಾಕಂದ್ರೆ ನೀವು ಮಿಸ್ ಮಾಡ್ಕೋಬಾರ್ದು ಅನ್ನೋ ರೀಸನ್ ಅಷ್ಟೇ. ಅದು ನಿಮ್ಮ ಬಗ್ಗೆ ಯಾವತ್ತೂ ನಾನು ಮುಂದೆ ಬಂದು ಕಂಪ್ಲೇಂಟ್ ಇಲ್ಲ. ಬರ್ತಾರೆ ಹುಡುಗರು ಭಾಳ ಚೆನ್ನಾಗಿ ಅದಾವ, ಆಕ್ಟಿವ್ ಅದಾವ, ನಮ್ಮವರು ಅಂತ ಅಂತಾರು ಅಂತಂದ್ರೆ ಜಸ್ಟ್ ಥಿಂಕ್ ಮಾಡಿ. 1 ತಿಂಗಳಲ್ಲಿ ಯಾರಿಗೊಬ್ಬರಿಗೆ ನಿಮ್ಮವರು ಆಗತ್ತೀರಿ ಅಂತಂದ್ರೆ ಅವ್ರ ಜೊತೆ ನೀವು ಅದಿರಿ ಅದ್ರಿ. ಹಂಗಂತೇಳಿ ನಾವು ಒಬ್ಬರಿಗೆ ಎಫರ್ಟ್ ಹಾಕೋದಲ್ಲ ಇಲ್ಲ, ನೀವು ಅವ್ರ ಜೊತೆ ಒಂದು ಬಾಂಡಿಂಗ್ ಅದ. ಓಕೆ ನಾವು ಕೂಡ ನಮ್ಮ ಜೊತೆ ಇನ್ನೊಂದು ಒಂದು ಗುಡ್ ಬಾಂಡಿಂಗ್ ಅದ. ಸೊ ಫೈನಲಿ ಹೇಳ್ಬೇಕು ಅಂತಂದ್ರೆ ಅವ್ರು ವಾಟ್ ಎವರ್ ನೀವು ಟೀಚ್ ಮಾಡಿದಾರೆ ಅದು ನಿಮ್ ಡೈಲಿ ಲೈಫ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮೊಂದು ಸರ್ವಿಸ್ ನಮ್ಗೆ ಯಾವಾಗಿರ್ಲಿ ಎವ್ರಿ ಇಯರ್ ನಾವು ಇರಬೇಕಾಗಿರ್ಬೋದು, ನಾವು ಓದಬೇಕಾಗಿರ್ಬೋದು. ಎವ್ರಿ ಇಯರ್ ನಮ್ಮ ಸ್ಟೂಡೆಂಟ್ಸ್ಗೆ